ಎಚ್ಡಿಕೆ ಆಯಿತು. ಇದೀಗ ಬಿಡದಿಯಲ್ಲಿ ಕಮಲ ಕ್ರಾಂತಿ. ಜುಲೈ 5ರಿಂದ ರೈತರ ಪರ ಬಿಜೆಪಿ ಬೃಹತ್ ಹೋರಾಟ. ಎಚ್ಡಿಕೆ ಆಯಿತು. ಇದೀಗ ಬಿಡದಿಯಲ್ಲಿ ಕಮಲ ಕ್ರಾಂತಿ. ಜುಲೈ 5ರಿಂದ ರೈತರ ಪರ ಬಿಜೆಪಿ ಬೃಹತ್ ಹೋರಾಟ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು 3 ದಿನಗಳ ಬಿಡದಿಯಲ್ಲಿ ಹೋರಾಟ. ಬಿಡದಿ ರೈತರ ಜಮೀನು ಉಳಿಸಲು ಹೋರಾಟಕ್ಕೆ ಸಾಥ್. ವಿಜಯೇಂದ್ರ ಆರ್ ಅಶೋಕ್ ನೇತೃತ್ವದಲ್ಲಿ ರಣಕಹಳೆಯನ್ನ ಮೊಳಗಿಸಲಿದ್ದಾರೆ. ಇನ್ನು ಈ ಒಂದು ಬಿಡದಿ ಹೋರಾಟ ಬಿಜೆಪಿ ಪಾಳೆಯಕ್ಕೂ ಕೂಡ ಈಗ ಬೂಸ್ಟ್ ಸಿಕ್ಕಂತಾಗತ್ತೆ. ಜುಲೈ 5ರಿಂದ ರೈತರ ಪರ ಬಿಜೆಪಿ ಬೃಹತ್ ಹೋರಾಟವನ್ನ ಮಾಡಲಿದೆ. ಟೌನ್ಶಿಪ್ ವಿರುದ್ಧ ಕಮಲ ಪಾಳೆಯದ ದಂಡಯಾತ್ರೆ ಶುರುವಾಗಿದೆ. ಈಗ ಆಲ್ರೆಡಿ ಜೆಡಿಎಸ್ನವರು ಸಾಕಷ್ಟು ಹೋರಾಟಗಳನ್ನ ಮಾಡಿದ್ರು. ಜೊತೆಗೆ ಕುಮಾರಸ್ವಾಮಿ ಅವರು ನಾನು ಸದಾ ರೈತರ ಪರವಾಗಿ ಧ್ವನಿಯನ್ನ ಎತ್ತುತ್ತೇನೆ, ರೈತರ ಬೆಂಬಲಕ್ಕೆ ನಾನು ಸದಾ ನಿಲ್ತೇನೆ ಅಂತ ಸಾಕಷ್ಟು ಮಾತುಗಳನ್ನು ಕೂಡ ಹೇಳಿದ್ರು. ಜೊತೆಗೆ ಹೋರಾಟಗಳಲ್ಲೂ ಕೂಡ ಭಾಗಿಯಾಗಿದ್ರೆ ಒಂದು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ಟೌನ್ಶಿಪ್ ಹೋರಾಟದಲ್ಲಿ ಭಾಗಿಯಾಗಿ ರೈತರ ಜೊತೆಯಾಗಿ ನಿಂತಿದ್ರು. ಈಗ ಕಮಲ ಪಾಳ್ಯದಲ್ಲೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಾಂತಿ ಶುರುವಾಗಿದೆ. ಇನ್ನು ಬಹಳ ಪ್ರಮುಖವಾಗಿ ಜುಲೈ 5ರಿಂದ ರೈತರ ಪರ ಬಿಜೆಪಿ ಬೃಹತ್ ಹೋರಾಟವನ್ನ ಮಾಡಲಿದೆ. ಈ ಒಂದು ಹೋರಾಟಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಲಾಗಿದೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ನಾನಾ ರೀತಿಯ ಕಸರತ್ತನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಂಡಯಾತ್ರೆಯನ್ನ ಮಾಡಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. 3 ದಿನಗಳ ಈ ಒಂದು ಬಿಡದಿ ದಂಡಯಾತ್ರೆ ನಡೆಯಲಿದೆ. ಇದನ್ನ ಬಹುದೊಡ್ಡ ಬ್ರಹ್ಮಾಸ್ತ್ರವಾಗಿಯೂ ಕೂಡ ಬಿಜೆಪಿ ಪಾಳಿಯ ಇದನ್ನ ಯೂಸ್ ಮಾಡ್ಕೊಳ್ಳಿದೆ. ಯಾಕೆಂತಂದ್ರೆ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂತ ಅಂದ್ರೆ ಒಂದು ಬಿಡದಿ ಟೌನ್ಶಿಪ್ ವಿಚಾರ ಬಹಳ ಚರ್ಚೆಗೂ ಕೂಡ ಗ್ರಾಸವಾಗಿದೆ. ಸಾಕಷ್ಟು ರೈತರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕೆಲವೊಂದಿಷ್ಟು ಅಸಮಾಧಾನ ಕೂಡ ಭುಗಿಲೆದ್ದಿತ್ತು. ಈ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಆಡಳಿತ ಪಕ್ಷವನ್ನ ಕಟ್ಟಿ ಹಾಕ್ಲಿಕ್ಕೆ ಬಿಜೆಪಿ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಬೃಹತ್ ಹೋರಾಟಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ.